ಹೊಟ್ಟೆ ಕ್ಲೀನ್ ಮಾಡಿಕೊಂಡ್ರೆ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಹೊಟ್ಟೆ ಶುದ್ಧವಾಗಿದ್ದರೆ ವಾತ ಪಿತ್ತ ಕಫದೋಷಗಳು ಸಮತೋಲನವಾಗಿರ್ತವೆ. ಆ ಮೂರು ಮಲಗಳು ಸ್ವಚ್ಛವಾಗಿರಬೇಕಂದ್ರೆ ನಮ್ಮ ಕರಳು ಹೊಟ್ಟೆಯ ಭಾಗ ಶುದ್ಧವಾಗಿರಬೇಕು. ಹಾಗಾಗಿ ಕರಳಿನ ಆರೋಗ್ಯ, ಹೊಟ್ಟೆ ಶುದ್ಧೀಕರಣದ ಆರೋಗ್ಯ ಬಹಳ ಮುಖ್ಯ ಇದೆ. ನಮಗೆ 100 ವರ್ಷದವರೆಗೆ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಹೊಟ್ಟೆ ಕ್ಲೀನ್ ಮಾಡತಕ್ಕಂಥ ಯೋಗದ ಮುದ್ರೆಗಳನ್ನು, ಕ್ರಿಯೆಗಳನ್ನು ನೋಡೋಣ. ಹೊಟ್ಟೆ ಕ್ಲೀನ್ ಮಾಡಿಕೊಂಡ್ರೆ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾವೆಲ್ಲ ಒಂದು ಸಂಚಿಕೆಯಲ್ಲೂ ಹೇಳ್ತಾ ಇರ್ತೇವೆ. ಸರ್ವ ರೋಗಗಳಿಗೆ ಮೂಲ ಕಾರಣವೇ ಹೊಟ್ಟೆ. ಹೊಟ್ಟೆ ಶುದ್ಧವಾಗಿದ್ದರೆ ವಾತ ಪಿತ್ತ ಕಫದೋಷಗಳು ಸಮತೋಲನವಾಗಿರ್ತವೆ. ಹಾಗೂ ಅಗ್ನಿ, 13 ಪ್ರಕಾರದ ಅಗ್ನಿ ಕ್ರಿಯಾಶೀಲವಾಗಿರಲಿಕ್ಕೆ ಜಠರಾಗ್ನಿ ಬಹಳ ಪ್ರಧಾನವಾಗಿದೆ. ಯಾವಾಗ ಜಠರಾಗ್ನಿ ಮಂದ ಆಗುತ್ತೆ, ಉಳಿದ ಎಲ್ಲ ಅಗ್ನಿಗಳು ಮಂದ ಆಗ್ತವೆ. ಯಾವಾಗ ಜಠರಾಗ್ನಿಯಲ್ಲಿ ವಿಕಾರ ಆಗುತ್ತೆ, ಉಳಿದ ಎಲ್ಲ ಅಗ್ನಿಗಳಲ್ಲಿ ವಿಕಾರ ಆಗುತ್ತೆ. ಅಗ್ನಿ ವಿಕಾರ ಆಯ್ತಂದ್ರೆ ಮನುಷ್ಯ ಬೇಗ ಸಾಯ್ತಾನೆ. ಅದಕ್ಕೆ ಇವೆಲ್ಲ ಸಮಸ್ಯೆಗಳು ಬರದಂಗೆ ನೋಡ್ಕೊಳ್ಳಿಕ್ಕೆ ಉದರದ ಶುದ್ಧೀಕರಣ ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಸಪ್ತ ಧಾತುಗಳನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು. ಧಾತುಗಳು ಹೆಚ್ಚಿಗೆ ಆದರೂ ಕೂಡ ಸಮಸ್ಯೆ, ಧಾತುಗಳ ಪ್ರಮಾಣ ಕಮ್ಮಿ ಆದರೂ ಕೂಡ ಸಮಸ್ಯೆ. ರಸರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅನ್ನುವ ಸಪ್ತ ಧಾತುಗಳಲ್ಲಿ ಕ್ಷಯ ಮತ್ತು ವೃದ್ಧಿ ಆದರೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಅದಷ್ಟೇ ಅಲ್ಲದೆ 3 ಮಲಗಳು ಅಂದರೆ ಒಂದು ಟಾಯ್ಲೆಟ್ಟು, ಒಂದು ಬೆವರು, ಒಂದು ಮೂತ್ರ, ಈ 3 ಮಲಗಳು ಸ್ವೇದಮಲ, ಪುರೇಶಮಲ ಹಾಗೂ ಮೂತ್ರಮಲ ಅಂತ ಆಯುರ್ವೇದದಲ್ಲಿ ಕರೀತಾರೆ. ಈ 3 ಮಲಗಳು ಸ್ವಚ್ಛವಾಗಿರಬೇಕು, ಅಂದರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಆ 3 ಮಲಗಳು ಸ್ವಚ್ಛವಾಗಿರಬೇಕಂದ್ರೆ ನಮ್ಮ ಕರಳು ಹೊಟ್ಟೆಯ ಭಾಗ ಶುದ್ಧವಾಗಿರಬೇಕು. ಹಾಗಾಗಿ ಕರಳಿನ ಆರೋಗ್ಯ, ಹೊಟ್ಟೆ ಶುದ್ಧೀಕರಣದ ಆರೋಗ್ಯ ಬಹಳ ಮುಖ್ಯ ಇದೆ. ಅಂಥ ಹೊಟ್ಟೆ ಶುದ್ಧೀಕರಣವನ್ನು ಮಾಡಿಕೊಳ್ಳಿಕ್ಕಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಹೇಳ್ತಾರೆ. ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಕರಳಿನ ಇಂಚಿಂಚು ಕೂಡ ಸ್ವಚ್ಛ ಆಗುತ್ತೆ. ನಮಗೆ 100 ವರ್ಷದವರೆಗೆ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಹಾಗೂ ಯೋಗಶಾಸ್ತ್ರದಲ್ಲಿ ಶಂಖ ಪ್ರಕ್ಷಾಲನ ಅಂತ ಹೇಳ್ತಾರೆ. ಶಂಖ ಪ್ರಕ್ಷಾಲನದ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋನ ಈಗ ಪ್ಲೇ ಮಾಡ್ತಾರೆ. ಶಂಖ ಪ್ರಕ್ಷಾಲನದ ಯೋಗವನ್ನು ಹೇಗೆ ಮಾಡೋದು ಅಂಥೇಳಿ. ನೀರು ಕುಡಿಬೇಕು, ನೀರು ಕುಡಿದು ಆ ಆಸನಗಳನ್ನು ಮಾಡಬೇಕು. 5 ಪ್ರಮುಖ ಆಸನಗಳನ್ನು: ತಾಡಾಸನ, ತೀರ್ಯಕ ತಾಡಾಸನ, ಆಮೇಲೆ ಜಠರ ಉದರಾಕರ್ಷಣ ಆಸನ, ಆಮೇಲೆ ಭುಜಂಗಾಸನ ಮತ್ತು ತೀರ್ಯಕ ಭುಜಂಗಾಸನ. ಇದಿಷ್ಟು ಆಸನಗಳನ್ನು ಅಭ್ಯಾಸ ಮಾಡೋದು. ಇದೀಗ ತಾಡಾಸನವನ್ನು ಅಭ್ಯಾಸ ಮಾಡೋದು. ನಿಧಾನವಾಗಿ 2 ಪಾದಗಳನ್ನು ಅರ್ಧ ಅಡಿ ಅಂತರದಲ್ಲಿ ಇರಿಸಿ, ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಲಿ. 2 ಕೈಗಳನ್ನ ಮೇಲೆತ್ತಿ, 2 ಕೈಗಳ ಬೆರಳುಗಳನ್ನ ಈ ರೀತಿ ಹೆಣೆದುಕೊಳ್ಳಿ. ಹಸ್ತಗಳನ್ನ ಮೇಲ್ಮುಖವಾಗಿ ಈ ರೀತಿ ತಿರುಗಿಸಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಹಿಮ್ಮಡಿಯನ್ನ ಮೇಲೆತ್ತಿ, ಕೈಯನ್ನ ಸಾಧ್ಯವಾದಷ್ಟು ಮೇಲೆ ಎಳೆಯಿರಿ. ತಲೆಯಿಂದ ಪಾದದವರೆಗೆ, ಪಾದದಿಂದ ತಲೆಯವರೆಗೆ ಇಡೀ ಶರೀರವನ್ನು ಗಮನಿಸಿ. ಬೆನ್ನುಹುರಿ, ಮೀನಕಂಡ, ಹಿಮ್ಮಡಿ, ತೋಳುಗಳು ಸಂಪೂರ್ಣವಾಗಿ ಎಳೆಯಲ್ಪಟ್ಟಿರಲಿ. ಸಾಧ್ಯವಾದಷ್ಟು ಮೇಲೆ ಸ್ಟ್ರೆಚ್ ಮಾಡಿ. ಭುಜಗಳು ಕಿವಿಗೆ ಸ್ಪರ್ಶವಾಗಿರಲಿ. ಈ ಆಸನದ ಈ ಸ್ಥಿತಿಯಲ್ಲಿ, ಕೊನೆಯ ಸ್ಥಿತಿಯಲ್ಲಿ 30ರಿಂದ 40 ಸೆಕೆಂಡ್ಗಳವರೆಗೂ ಸ್ಥಿರವಾಗಿ ನಿಲ್ಲಲು ಪ್ರಯತ್ನ ಮಾಡಿ. ಕನಿಷ್ಠ ಪಕ್ಷ 10ರಿಂದ 20 ಸೆಕೆಂಡ್ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಸಾಧ್ಯವಾದಷ್ಟು ದೇಹವನ್ನ ಸ್ಟ್ರೆಚ್ ಮಾಡಿ. ನಿಧಾನ ಉಸಿರು ಬಿಡ್ತಾ ವಾಪಸ್ ಬನ್ನಿ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಉಸಿರು ತೆಗೆದುಕೊಂಡು ಮೇಲೆ,
ಉಸಿರು ಬಿಡುತ್ತಾ ಕೆಳಗೆ. ರಿಲ್ಯಾಕ್ಸ್. ಇದು ತಾಡಾಸನ. ನೆಕ್ಸ್ಟ್, ಇದೀಗ ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ನಿಮ್ಮೆರಡು ಕೈಗಳನ್ನು ಎದೆಯ ಎಡ ಮತ್ತು ಬಲ ಭಾಗದ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಶ್ವಾಸವನ್ನು ಒಳಗೆಳೆಯುತ್ತಾ ಎದೆಯನ್ನು ಮೇಲೆತ್ತಿ. ನಿಮ್ಮ ಮೊಣಕೈಗಳನ್ನು ಈ ರೀತಿಯಾಗಿ ತಿರುಗಿಸಿ. ಹೀಗಿರಬಾರದು, ಹೀಗೆ. ಎರಡು ಪಾದವನ್ನು ಜೋಡಿಸಿಕೊಂಡು ಸಾಧ್ಯವಾದಷ್ಟು ಎದೆಯ ಭಾಗವನ್ನು, ಕುತ್ತಿಗೆಯನ್ನು ಮೇಲೆತ್ತಲು ಪ್ರಯತ್ನಿಸಿ. ಈ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡ್ಗಳವರೆಗೂ ಸ್ಥಿರವಾಗಿ ನಿಲ್ಲಲು ಪ್ರಯತ್ನ ಮಾಡಿ. ಉಸಿರಾಟ ದೀರ್ಘವಾಗಿರಲಿ. ಎರಡು ಪಾದ ಈ ರೀತಿ ಜೋಡಿಸ್ಕೊಂಡಿರಲಿ. ಹಿಮ್ಮಡಿ ಹಿಮ್ಮಡಿ. ಮುಂದಿನ ಪಾದ ಸಮ ಪ್ರಮಾಣದಲ್ಲಿ ಜೋಡಿಸಿ ಸಾಧ್ಯವಾದಷ್ಟು ಎದೆಯನ್ನು ಮೇಲೆ. ಹಾಗೆ ನಿಧಾನವಾಗಿ ವಾಪಸ್ ಬನ್ನಿ. ಇದು ಭುಜಂಗಾಸನ. ಇನ್ನೊಮ್ಮೆ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮತ್ತೆ ಪುನಃ ಎದೆಯನ್ನು ಮೇಲೆತ್ತಿ. ಮೇಲೆ ನೋಡಿ. ಹೊಟ್ಟೆ, ಎದೆ, ತೊಡೆ, ಮೀನಖಂಡ, ಕುತ್ತಿಗೆ, ಬೆನ್ನುಹುರಿಯನ್ನು ಗಮನಿಸ್ತಾ ಹೋಗಿ. ಉಸಿರಾಟ ನಿಧಾನವಾಗಿರಲಿ, ದೀರ್ಘವಾಗಿರಲಿ. 10 ರಿಂದ 30 ಸೆಕೆಂಡ್ಗಳವರೆಗೂ ಈ ಆಸನದಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನಿಸಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಾಪಸ್. ಇದು 1ನೇ ವೇರಿಯೇಷನ್ ಆಯಿತು ಭುಜಂಗಾಸನ. ಇನ್ನು 2ನೇ ವೇರಿಯೇಷನ್, ಮೊಣಕೈಯನ್ನು ಕೆಳಗಚ್ಚಿ ನಿಧಾನವಾಗಿ ಮೇಲೆತ್ತಿ ಎದೆಯನ್ನು ಅರ್ಧ ಭುಜಂಗಾಸನ. ಒಂದು 20 ಸೆಕೆಂಡ್ 30 ಸೆಕೆಂಡ್ ಹೋಲ್ಡ್ ಮಾಡಿ. ಹೊಟ್ಟೆ ಮೇಲೆ ಭಾರ ಇರಲಿ. ನಿಧಾನವಾಗಿ ವಾಪಸ್ ಬನ್ನಿ. ಈಗ ಇನ್ನೊಂದು ಬಾರಿ ಅರ್ಧ ಭುಜಂಗಾಸನವನ್ನು ಮಾಡೋಣ. ನಿಧಾನ ಉಸಿರು ತೆಗೆದುಕೊಂಡು ಮೇಲೆತ್ತಿ. ಮೊಣಕೈ ನೆಲಕ್ಕೆ ಸ್ಪರ್ಶವಾಗಿರಲಿ. ಎದೆಯ ಭಾಗವನ್ನು ಮೇಲೆತ್ತಿ ಮೇಲೆ ನೋಡಲು ಪ್ರಯತ್ನ ಮಾಡಿ. ಆಸನದ ಈ ಅಂತಿಮ ಸ್ಥಿತಿಯಲ್ಲಿ 20-30 ಸೆಕೆಂಡುಗಳ ಕಾಲ ಸ್ಥಿರವಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಉಸಿರಾಟ ಸಾಧ್ಯವಾದಷ್ಟು ದೀರ್ಘವಾಗಿ. ನಿಧಾನ ಶ್ವಾಸ ಬಿಡುತ್ತೆ ವಾಪಸ್. ಇದೀಗ ತೀರ್ಯಕ ಭುಜಂಗಾಸನವನ್ನು ಮಾಡೋಣ. ಎರಡು ಪಾದವನ್ನು ಜೋಡಿಸಿ, ಹಿಮ್ಮಡಿಗೆ ಹಿಮ್ಮಡಿ ಸ್ಪರ್ಶವಾಗಿರಲಿ, ಮೊಣಕಾಲಿಗೆ ಮೊಣಕಾಲು ಸ್ಪರ್ಶವಾಗಿರಲಿ. ಎದೆಯ ಎಡ ಮತ್ತು ಬಲಭಾಗಕ್ಕೆ ಕೈಗಳನ್ನು ಈ ರೀತಿಯಾಗಿ ತಂದು
ಶ್ವಾಸವನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳುತ್ತಾ ಎದೆಯನ್ನು ಮೇಲೆತ್ತಿ ನಿಧಾನವಾಗಿ ಶ್ವಾಸವನ್ನು ಹೊರಹಾಕುತ್ತಾ ನಿಮ್ಮ ಕಟಿ ಪ್ರದೇಶವನ್ನು ಬಲಗಡೆ ತಿರುಗಿಸಿ. ಕೇವಲ ಎದೆಯಲ್ಲ, ಕಟಿ ಪ್ರದೇಶದಿಂದ ಎಡಗಡೆ ಬಲಗಡೆ ತಿರುಗಬೇಕು. ಬಲಗಡೆ ತಿರುಗಿ ಹಿಮ್ಮಡಿಯನ್ನ ನೋಡಲು ಪ್ರಯತ್ನ ಮಾಡಿ. ಎರಡೂ ಹಿಮ್ಮಡಿಯನ್ನು ನಿಧಾನವಾಗಿ ವಾಪಸ್ ಬನ್ನಿ. ಮತ್ತೆ ಎಡಗಡೆ ತಿರುಗಿ ಎರಡೂ ಹಿಮ್ಮಡಿಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಈ ಆಸನದ ಅಂತಿಮ ಸ್ಥಿತಿಯಲ್ಲಿ ಎಡಭಾಗದಿಂದ 10 ಅಥವಾ 30 ಸೆಕೆಂಡ್ಗಳವರೆಗೂ ಸ್ಥಿರವಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಹಾಗೂ ಬಲಭಾಗದಲ್ಲಿ ಕೂಡ ಅದೇ ರೀತಿಯಾಗಿ. ಮತ್ತೆ ಎಡಭಾಗ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮಧ್ಯೆ ಉಸಿರನ್ನ ಹೊರಹಾಕ್ತಾ ಕೆಳಗಡೆ. ಇದು ತೀರ್ಯಕ ಭುಜಂಗಾಸನ. ಇವುಗಳನ್ನ ಅಭ್ಯಾಸ ಮಾಡೋದ್ರಿಂದ ಮತ್ತು ಕಟಿಚಕ್ರಾಸನ, ಈ 5 ಆಸನಗಳು ತಾಡಾಸನ, ತೀರ್ಯಕ ತಾಡಾಸನ, ಕಟಿಚಕ್ರಾಸನ, ಉದರಾಕರ್ಷಣಾಸನ, ತೀರ್ಯಕ ಭುಜಂಗಾಸನ, ಈ 5 ಆಸನಗಳನ್ನು ಮಾಡೋದು. ಒಂದೊಂದು ಲೋಟ ಉಗುರು ಬೆಚ್ಚಿನ ನೀರಿನಲ್ಲಿ ಒಂದು ಅರ್ಧ ಚಮಚ ಉಪ್ಪು ಹಾಕೊಂಡು ಕುಡಿದು ಈ 5 ಆಸನ ಮಾಡಬೇಕು. ಒಂದು ರೌಂಡ್ ಮಾಡಿದ ಮೇಲೆ ಮತ್ತೊಂದು ರೌಂಡ್ ಮಾಡಬೇಕು, ಮತ್ತೊಂದು ಗ್ಲಾಸ್ ನೀರು ಕುಡಿಬೇಕು. ಹೊಟ್ಟೆ ಕ್ಲೀನ್ ಮಾಡಿಕೊಂಡ್ರೆ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾವೆಲ್ಲ ಒಂದು ಸಂಚಿಕೆಯಲ್ಲೂ ಹೇಳ್ತಾ ಇರ್ತೇವೆ. ಸರ್ವ ರೋಗಗಳಿಗೆ ಮೂಲ ಕಾರಣವೇ ಹೊಟ್ಟೆ. ಗುದದ್ವಾರದವರೆಗೂ ಆ ಪೆರಿಸ್ಟಾಟಿಕ್ ಮೂಮೆಂಟ್ ಮೂಲಕನೇ ಚಲನೆ ಆಗ್ತಿರ್ತದೆ. ಅದು ಕ್ರಿಯಾಶೀಲವಾಗಿ ಅನ್ನನಾಳದಿಂದ ಹಿಡಿದು ಗುದದ್ವಾರದವರೆಗಿರ್ತಕ್ಕಂಥ ಎಲ್ಲ ಟಾಕ್ಸಿನ್ನು ಕೂಡ ಹೊರಗೆ ಹೋಗಿಸ್ತದೆ. ಇದನ್ನು ನಾವು ಎಷ್ಟು ನಿಮಿಷ, ಒಂದು ಅರ್ಧ ಗಂಟೆವರೆಗೂ ಅಭ್ಯಾಸ ಮಾಡ್ಬೇಕು. ಇದನ್ನು 2 ಗ್ಲಾಸ್ ನೀರು ಕುಡಿಯೋದು, ಆಸನ ಮಾಡೋದು. ಇದನ್ನೊಂದು 5 ರಿಂದ 10 ಬಾರಿ ಮಾಡೋಷ್ಟರಲ್ಲಿ ನಾವು ಎಷ್ಟು ಸ್ವಚ್ಛವಾಗಿ ನೀರು ಕುಡಿತೀವಿ ಅಷ್ಟೇ ಸ್ವಚ್ಛವಾಗಿ ನೀರು ಹೊರಗಡೆ ಬರುತ್ತೆ. ಆವಾಗ ಕರಳು ಸಂಪೂರ್ಣವಾಗಿ ಸ್ವಚ್ಛ ಆಯಿತು ಅಂತ ಅರ್ಥ. ನಾವು ನೀರೆಷ್ಟು ತಿಳಿಯಾದ ನೀರು ಕುಡಿತೀವಲ್ಲ ಹಾಗೇ ಬೇದಿ ಆಗುತ್ತೆ. ಮೊದಲೆಲ್ಲ ಗಲೀಜೆಲ್ಲ ಕಿತ್ಕೊಳ್ತೆ, ಕೊನೆಗೆ ಕಂಪ್ಲೀಟಾಗಿ ಸ್ವಚ್ಛ ಆದಮೇಲೆ ನಾವು ಕುಡಿದಂಥ ನೀರು ಹಾಗೆ ಬರುತ್ತಲ್ಲ, ಆವಾಗ ನಾವು ಆ ಶಂಖ ಪ್ರಕ್ಷಾಲನ ಅಭ್ಯಾಸವನ್ನು ನಿಲ್ಲಿಸ್ಬೋದು. ಇದು ಶಂಖ ಪ್ರಕ್ಷಾಲನ. ಮತ್ತು ಮನೆಯಲ್ಲೇ ಪ್ರತಿನಿತ್ಯ ನಾವು ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಅಪಾನ ಮುದ್ರೆಯನ್ನು, ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಸೇರಿಸಿ ಅಪಾನ ಮುದ್ರೆಯನ್ನು ಮಾಡಿಕೊಂಡು ಇದರಲ್ಲೇ ಕಪಾಲಭಾತಿ, ಇದೇ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆ ಶುದ್ಧವಾಗಿರುತ್ತೆ. ಇದು ಅಪಾನ ಮುದ್ರೆ, ಹೆಸರೇ ಅಪಾನ ಮುದ್ರೆ. ಶರೀರದ ದೋಷಗಳನ್ನು, ಶರೀರದ ಒಳಗಿರ್ತಕ್ಕಂಥ ಹೊಲಸನ್ನು ಹೊರಗೆ ಹಾಕಲಿಕ್ಕೆ ಅಪಾನ ವಾಯು ಕೆಲಸ ಮಾಡುತ್ತೆ. ಟಾಯ್ಲೆಟ್ ಹೋಗ್ಬೋದು, ಮೂತ್ರ ಹೋಗ್ಬೋದು, ಬೆವರು ಹೋಗ್ಬೋದು. ಇದು ಶರೀರದ ಹೊರಗೆ ಹೋಗಲಿಕ್ಕೆ ಮೂಲವಾಗಿ ಕೆಲಸ ಮಾಡೋದೇ ಅಪಾನ ವಾಯು. ಈ ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸಿದಾಗ ನಮ್ಮ ಹೊಟ್ಟೆನೂ ಶುದ್ಧವಾಗಿರುತ್ತೆ, ಇಡೀ ಶರೀರ ಶುದ್ಧವಾಗಿರುತ್ತೆ. ಅದಕ್ಕೆ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದು ನಮ್ಮ ಹೊಟ್ಟೆ ಶುದ್ಧೀಕರಣಕ್ಕೆ ಭಾಳ ಪ್ರಧಾನವಾಗಿರ್ತಕ್ಕಂಥ ಯೋಗ ಮುದ್ರೆ ಅಂತ ಹೇಳ್ಬೋದು. ಇದಿಷ್ಟು ನಮ್ಮ ಜೀರ್ಣಶಕ್ತಿ ಮತ್ತು ಹೊಟ್ಟೆ ಶುದ್ಧೀಕರಣದ ಪ್ರಮುಖ ಯೋಗ ವಿಧಾನ. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಬೇಕಾದಲ್ಲಿ 1 ಬಾರಿ ತಾವು ನಮ್ಮ ಆಶ್ರಮಕ್ಕೆ ನೇರವಾಗಿ ಭೇಟಿ ಕೊಡಿ. ಯಾಕಂದರೆ ಈಗ ನಾವು ಹೇಳ್ತಾ ಇರತಕ್ಕಂಥದ್ದು ಇನ್ಫಾರ್ಮೇಷನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ಸರಿಯಾಗಿ ತಿಳುವಳಿಕೆ ಇದ್ದರೆ ಮಾತ್ರ ಅದು ಹೆಚ್ಚು ಅದರಿಂದ ಪ್ರಯೋಜನ ಆಗ್ತವೆ. ಇಲ್ಲಾಂದರೆ ಸ್ವಲ್ಪ ತಪ್ಪಾದರೆ ಸಮಸ್ಯೆಗಳು ಎದುರಾಗ್ತಾ ಇರ್ತವೆ. ಅದಕ್ಕೆ ಒಂದು ಸಾರಿ ಯೋಗ ಗುರುಗಳ ಮೂಲಕ ಪ್ರಾಕ್ಟಿಕಲ್ ಆಗಿ ನೀವು ಕಲೀರಿ. ನಮ್ಮ ಆಶ್ರಮದಲ್ಲಿ 5 ದಿನದ ಯೋಗ ಶಿಬಿರ ನಡೀತಾ ಇದೆ. ಪ್ರತಿ ತಿಂಗಳು ಆ ಶಿಬಿರವನ್ನು ನಾವೇ ನಡೆಸಿಕೊಡ್ತೇವೆ.
ಅಲ್ಲಿ ನಿಮಗೆ ಆಹಾರದ ಬಗ್ಗೆ, ಜೀವನ ಕ್ರಮದ ಬಗ್ಗೆ, ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ, ಪಂಚಕರ್ಮದ ಬಗ್ಗೆ, ಷಟ್ಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಅದರ ಬಗ್ಗೆ ಮಾಹಿತಿಯನ್ನು ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ನಿಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.